ಚಿಕ್ಕಮಗಳೂರು ಜಿಲ್ಲೆಯಲ್ಲಿ 15ಕ್ಕಿಂತ ಹೆಚ್ಚಿನ ಸಾವಾಗಿದೆ. ಆನೆ ದಾಳಿಯಿಂದನೇ ಸಾವಾಗಿದೆ. ಮೊದಲು ನಾವೆಲ್ಲ ಹೇಳ್ತಿದ್ವು ಚಿಕ್ಕಮಗಳೂರದ ಮೂಡಿಗೆರೆ ಆಲ್ದೂರು ಭಾಗದಲ್ಲಿ ಆನೆಗಳ ಹಾವಳಿ ಇದೆ ಅಂತೇಳಿ. ಈಗ ಅದೆಲ್ಲ ಕೆಳಗೆ ಬಂದು NRPುರಕ್ಕೆ ಬೀಳ್ಬಿಟ್ಟಿದ್ದಾವೆ. ಬಡವನ ಜೀವಕ್ಕೆ ಬೆಲೆ ಇಲ್ಲದ ರೀತಿ ಆಗ್ಬಿಟ್ಟಿದೆ. ಇವತ್ತು ಏನು ಪ್ರಾಣಿಗಳಿಗೆ ನೀವು ಕೊಡ್ತಿರೋ ಬೆಲೆ ಮನುಷ್ಯನ ಜೀವಕ್ಕೆ ಕೊಡ್ತಾ ಇಲ್ಲ. ಕರ್ನಾಟಕದಲ್ಲಿ ವಿಶೇಷವಾಗಿ ಶೃಂಗೇರಿ ಕ್ಷೇತ್ರ ಶಾಸಕರು ಮನಸ್ಸು ಮಾಡಿದ್ರೆ ಶೃಂಗೇರಿ ಕ್ಷೇತ್ರದಲ್ಲಿ ಬಡವರ ಮನೆಗೆ ಕರೆಂಟ್ ಬಿಲ್ ಇಲ್ಲದೇನೆ ನೀವು ಸೋಲಾರ್ ಮುಖಾಂತರ ಲೈಟ್ ಕೊಡ್ಬೋದು. ವಿಶೇಷವಾಗಿ ನನಗೆ ಈ ಭಾಗದ ಅಭಿವೃದ್ಧಿನಲ್ಲಿ ಯಾವುದೇ ಒಂದು ಅಭಿವೃದ್ಧಿ ಆಗಿಲ್ಲ. ಯುವ ಸಮೂಹ ಇಲ್ಲಿಂದ ಪಲಾಯನ ಮಾಡಿ ಆಗಿದೆ. ಇಲ್ಲಿ ನಾನೊಂದು ಉದ್ಯಮ ಮಾಡಿ ಉದ್ಯೋಗ ಕೊಡ್ತೀನಿ ಅನ್ನುವಂಥದ್ದನ್ನು ಯುವ ಸಮೂಹ ಮರ್ತು ಬಿಟ್ಟಿದೆ. ನನ್ನ ಅಂದಾಜಿ ಮೈಸೂರು ಬೆಂಗಳೂರಿಗೆ ಕಟ್ಟಿಟ್ಟಿದ್ದೀರಿ. ಇಲ್ಲಿ ಈ ಮಲೆನಾಡಿನಲ್ಲಿ ನೀವು ನೋಡ್ತಾ ಇದ್ದೀರಿ, ಕಳೆದ ಒಂದು 3-4 ವರ್ಷದಿಂದ ಸುಮಾರು 5 ಜನ ಪ್ರಾಣ ಕಳ್ಕೊಳ್ತಾರೆ. ಬಜೆಟ್ನಲ್ಲಿ ನೀವು ಪೂರ್ವ ಭಾವಿ ಸಭೆಯಲ್ಲಿ ಏನು ಮಾತಾಡಲಿಲ್ಲ, ಮೊದಲು ಹೋಗಿ ಕೇಳಲಿಲ್ಲ. ನೀವು ಆನೆ ಕಾರಿಡಾರ್ ಮಾಡ್ತೀರಿ, ಆನೆಗೆ ವ್ಯಾಲ್ಯೂ ಮಾಡ್ತೀವಿ, ಆನೆ ಬರ್ದೇ ರೀತಿ ನಾವು ತಡೆಗೋಡೆ ಕಟ್ತೀವಿ, ಇದೆಲ್ಲ ಮಾತಾಡಿದ್ವಿ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ 15ಕ್ಕಿಂತ ಹೆಚ್ಚಿನ ಸಾವಾಗಿದೆ. ಆನೆ ದಾಳಿಯಿಂದನೇ ಸಾವಾಗಿದೆ. ಅದು ಮೊನ್ನೆ ಸಕಲೇಶಪುರ ಶಾಸಕರು ಚೆನ್ನಾಗಿ ಮಾತಾಡಿದ್ರು. ಹಾಗೆ ಇಲ್ಲಿ ನಮ್ಮ ಮೊದಲು ನಾವೆಲ್ಲ ಹೇಳ್ತಿದ್ವು ಚಿಕ್ಕಮಗಳೂರದ ಮೂಡಿಗೆರೆ ಆಲ್ದೂರು ಭಾಗದಲ್ಲಿ ಆನೆಗಳ ಹಾವಳಿ ಇದೆ ಅಂತೇಳಿ. ಈಗ ಅದೆಲ್ಲ ಕೆಳಗೆ ಬಂದು NRPುರಕ್ಕೆ ಬೀಳ್ಬಿಟ್ಟಿದ್ದಾವೆ. NRಪುರದಲ್ಲಿ ಅದೇ ಮುತ್ತಿನಕೊಪ್ಪ, NRಪುರ, ಕಡಗಿನ ಬೈಲು ಎಲ್ಲಿಗೆ ಹೋದ್ರೆ ಇವತ್ತು ಆನೆ ದಾಳಿಯಿಂದ ಯಾರು ಹೊರಗಡೆ ಹೋಗದೆ ಅದ ರೀತಿ ಪರಿಸ್ಥಿತಿ ಆಗ್ಬಿಟ್ಟಿದೆ. ಆನೆ ದಾಳಿ ಆದ್ಮೇಲೆ ಸತ್ತ ಮೇಲೆ ಯಾರು ಸಾಯೋದು? ಕೂಲಿ ಕಾರ್ಮಿಕರೇ ಸಾಯೋದು. ಸಂಜೆ ಹೊತ್ತು ಬರೋವ್ರೆ ಅವರು. ಆದ್ರಿಂದ ಒಬ್ಬ ಬಡವನ ಜೀವಕ್ಕೆ ಬೆಲೆ ಇಲ್ಲದ ರೀತಿ ಆಗ್ಬಿಟ್ಟಿದೆ ಇವತ್ತು. ಒಂದು ತಿಳ್ಕೊಂಬಿಡಿ, ಮೊನ್ನೆ ಇತ್ತಾಗೆ ನಾವು ನೋಡ್ತಾ ಇದ್ದೆ ಆನೆ NRಪುರ ಪೇಟೆ ಒಳಗೆ ಬಂದಿದೆ ಕಾಡ ಆನೆ ಅಂತ. ಇನ್ನು ಮುಂದೆ ಏನಾಗ್ಬೋದು? ಇವತ್ತು ಸರ್ಕಾರ ಮೊದಲು ತಗೊಳ್ಬೇಕಾದ್ರೆ ಪ್ರಾಣಿಗಳಿಗೆ ನೀವು ಕೊಡ್ತಿರೋ ಬೆಲೆ ಮನುಷ್ಯನ ಜೀವಕ್ಕೆ ಕೊಡ್ತಾ ಇಲ್ಲ. 3 ಆನೆ ದಾಳಿಯಿಂದ ಸಾಯ್ತು, 1 ಕಾಡ್ಕೋಣ ದಾಳಿಯಿಂದ ಇಲ್ಲಿ ಕಳಸಾದ ಹತ್ರ ಸತ್ತೋದ್ರು. ಹಾಗಾದ್ರೆ ಮುಂದಕ್ಕೆ ಏನಾಗ್ಬೋದು? ಅದನ್ನು ಎಲ್ಲೂ ಬಡ್ಜೆಟಲ್ಲಿ ಮಾತು ಆಡಿಲ್ಲಲ್ಲಪ್ಪ. ಶಾಸಕರಿದ್ದೀರಿ, ಮೊದಲಿನ ಸಾರಿ ಏನೋ ನಡೆದೋಯ್ತು, ಒಳ್ಳೇದಿತ್ತು ನಿಮಗೆ. ಏನು 5 ವರ್ಷ ಹಿಂದಿನ BJP ಸರ್ಕಾರದ ಶಾಸಕರು ಅವರು ಮುಖ್ಯಮಂತ್ರಿಗಳ ಕಾರ್ಯದರ್ಶಿ ಆಗಿದ್ದಾರೆ, ಅವ್ರು ಏನು ಮಾಡೋದಿಲ್ಲ ಅಂತ ಹೇಳ್ಕೊಂಬಂದ್ಬಿಟ್ರಿ. ಆಮೇಲೆ ಮತ್ತೆ ಬಂದಾಗ ನಿಮ್ಗೆ ಅಧಿಕಾರಕ್ಕೆ ಬಂದಾಗ ಮತ್ತೆ ಈಗ ಏನಂದ್ರೆ ಗ್ಯಾರಂಟಿ ಯೋಜನೆಗಳ ಬಗ್ಗೆ ನೀವೇ ನಿಮ್ಮಲ್ಲಿ ಟೀಕೆ ಮಾಡ್ಕೊಂಡು ಏನು ನಮಗೆ ದುಡ್ಡು ಬರಲ್ಲ ಅಂತ. ಈಗ ಒಬ್ರು ಒಳ್ಳೆಯ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿದ್ದೀರಿ, ಅದು ಸೋಲಾರ್ ಅಭಿವೃದ್ಧಿ ನಿಗಮ. ನೀವು ಏನಾದ್ರು ಮನ್ಸು ಮಾಡಿದ್ರೆ ಈ ನಮ್ಮ ಮಲೆನಾಡಿನಲ್ಲಿರುವಂಥ ಸುಮಾರು 52,000 ಮನೆಗಳಲ್ಲಿ 1,000 ಮನೆಗಾದ್ರೆ ನೀವು ರೂಫ್ ಟಾಪ್ ಕೊಡ್ಬೋದು. ಇವತ್ತು ನಾವು ಕರೆಂಟಿಗೆ ನಾನೇ ನನ್ನ ತೋಟದಲ್ಲಿ ಹಾಕ್ತಿದ್ದೆ. ನಾನೇನು ಮಾಡಿದ್ಬಿಟ್ಟೆ, ಕೊನೆಗೆ 3 ಮೋಟ್ರ್ಗಳು ರನ್ ಮಾಡಲಿಕ್ಕೆ 5 ಕಿಲೋವಾಟ್ಸ್ ನಾನು ಸೋಲಾರ್ ಹಾಕ್ಸ್ಕೊಂಡಾಗ ನಮಗೆ ಸಾಧಾರಣ 1.5 ಲಕ್ಷದ 5 ಕಿಲೋವಾಟ್ಸ್ ಬಂತು. ಯಾಕೆ ಹೇಳ್ತೀನಿ ಅಂದರೆ, ನಾಳೆ ಸೋಲಾರ್ ನಿಗಮದಕ್ಕೆ ಬಂದು 1 ಕಿಲೋವಾಟ್ಸ್ಗೆ 70,000 ಮಾಡಿ 35,000 ಸಬ್ಸಿಡಿ ಬೇಡ. ಪ್ರತಿಯೊಬ್ಬ ಬಡವನ ರೂಫ್ ಟಾಪನ್ನ ನೀವು ಕರ್ನಾಟಕದಲ್ಲಿ ವಿಶೇಷವಾಗಿ ಶೃಂಗೇರಿ ಕ್ಷೇತ್ರ ಶಾಸಕರು ಮನಸ್ಸು ಮಾಡಿದ್ರೆ ಶೃಂಗೇರಿ ಕ್ಷೇತ್ರದಲ್ಲಿ ಬಡವರ ಮನೆಗೆ ಕರೆಂಟ್ ಬಿಲ್ ಇಲ್ಲದೇನೆ ನೀವು ಸೋಲಾರ್ ಮುಖಾಂತರ ಲೈಟ್ ಕೊಡ್ಬೋದು. ಇದಕ್ಕೊಂದು ಅವೇರ್ನೆಸ್ ಆದ್ರೂ ಮಾಡಿ ಅಂತ ಕೇಳ್ತೀನಿ ನಾನು. ಒಂದು ಅವೇರ್ನೆಸ್ ಮಾಡಿ. ಬಡವರ ಬಗ್ಗೆ ನೀವು ಚಿಂತನೆ ಇದೆ ಅಂತಿದ್ರೆ ನೀವು ಒಂದು ಅವೇರ್ನೆಸ್ ಮಾಡಿ. ಕೊಪ್ಪ, ಶೃಂಗೇರಿ, NRಪುರ, ಬಾಳೆಹೊನ್ನೂರುಗಳಲ್ಲಿ ಅವೇರ್ನೆಸ್ ಮಾಡಿ. ಮತ್ತೆ ಅಭಿವೃದ್ಧಿ ಬಗ್ಗೆ ನೋಡ್ತಾ ಇದೀವಿ. ನಾವು ನೋಡೋದು ಮೇಲ್ಪಾಲಲ್ಲಿ ಮತ್ತೆ ಕುದುರೆಗುಂಡಿನಲ್ಲಿ ರಸ್ತೆ ಇತ್ತೀಚೆಗೆ ಪ್ಯಾಚ್ ವರ್ಕ್ ಮಾಡ್ತಿದ್ದಾರೆ. ದಪ್ಪ ಜಲ್ಲೆ ಹಾಕಿ ಮೇಲ್ಗಡೆ ಕಪ್ಪು ಪೇಂಟ್ ರೀತಿ ಒಂದು ಟಾರ್ ಅಂಟಿಸ್ಬಿಡ್ತೀರಿ. ಏನಿದೆ ಅಭಿವೃದ್ಧಿ ನಿಗಮ? ಅಭಿವೃದ್ಧಿಲಿ ನಿಮಗೆ ಈ ನಿಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ನೀವು ಸರ್ಕಾರದಲ್ಲಿ ಫೈಟ್ ಮಾಡುವಂತ ಪರಿಸ್ಥಿತಿ ಆಗ್ಬೇಕು. ನಮ್ಮ ಕ್ಷೇತ್ರದಲ್ಲಿರುವಂತ ಏನು ರಸ್ತೆಗಳಿದೆಯಲ್ಲ, ಬ್ರಿಡ್ಜ್ಗಳು, ಯಾವುದೇ ಬ್ರಿಡ್ಜ್ಗಳನ್ನ ಕೇಳಲಿಕ್ಕೆ ಆಗಲ್ಲ. ಜಕ್ಕಣಿಕೆ ಬ್ರಿಡ್ಜ್ ಇಲ್ಲ, ಅಥವಾ ನಮ್ಮ ಕೆರೆಮನೆ ಬ್ರಿಡ್ಜ್ ಇಲ್ಲ, ಅಥವಾ ನೀವು ಹೆಗ್ಗಾರಕೊಡಿಗೆ ಬ್ರಿಡ್ಜ್ ಇಲ್ಲ. ಇದೆಲ್ಲ ಕೆಲಸಗಳು ನಾವು 108 ಅಪ್ಲಿಕೇಶನ್ ಕೊಟ್ಟಿದ್ದೀವಿ. ನಾನು ಸರ್ಕಾರದ ಮುಖ್ಯಸ್ಥರು, ಇವತ್ತು ಸರ್ಕಾರವೇ ಆಗಿರುವಂಥ ಶಾಸಕರಿಗೆ ಹೇಳ್ತೇನೆ, ನಾವು ಬೇರೆ ಎಲ್ಲ ರಾಜಕೀಯನ ಬಿಟ್ಬಿಡೋಣ. ಅಭಿವೃದ್ಧಿಗೆ ಬಂದಾಗ 3 ಪಕ್ಷಗಳ ಜೊತೆಯಲ್ಲಿ, ಯಾಕಂದ್ರೆ ಅವರುಗಳು ಮಾತಾಡುವಾಗ ಒಂದು ಜೊತೆಯಲ್ಲಿ ಚರ್ಚೆ ಮಾಡ್ಕೊಳ್ಳಿ, ಒಂದು ಜೊತೆ ಕೂತ್ಕೊಳ್ಳಿ, ನಮ್ಮ ಜೊತೆಲೆ ಬಂದು ಕಾಫಿ ಕರೀರಿ. ಯಾವ ರೀತಿ ನಾವು ಪ್ರಿಯಾರಿಟಿ ಕೊಡ್ಬೇಕಂದ್ರೆ, ಯಾಕಂದ್ರೆ ಅಧಿಕಾರ 5ನೇ ವರ್ಷಕ್ಕೆ ಹೋದಾಗ ಮತದಾರ ಯಾವ ರೀತಿ ಯೋಚನೆ ಮಾಡ್ತಾನೆ ಆ ಥರ ಆಗ್ಬೇಕಾಗಿದೆ. ವಿಶೇಷವಾಗಿ ನನಗೆ ಈ ಭಾಗದ ಅಭಿವೃದ್ಧಿನಲ್ಲಿ ಯಾವುದೇ ಒಂದು ಅಭಿವೃದ್ಧಿ ಆಗಿಲ್ಲ. ನಾವು ಶೃಂಗೇರಿನಲ್ಲಿ 100 ಬೆಡ್ ಹಾಸ್ಪಿಟ್ಲಿಗೆ ಏನು ಬಂದ್ ಮಾಡಿ ಆಯ್ತು. ಅದಕ್ಕೋಸ್ಕರ ಒಂದು ಸಮಿತಿ ಇದೆ, ಆ ಸಮಿತಿ ಹೋರಾಟ ಮಾಡ್ತಾ ಇದೆ. ಬಾಳೆಹೊನ್ನೂರಲ್ಲಿ ಯಾವುದೇ ಒಂದು ಹಾಸ್ಪಿಟ್ಲಲ್ಲಿ ಯಾವುದೇ ಒಂದು ವ್ಯವಸ್ಥೆ ಇಲ್ಲ. ಅದೇ ಕೊಪ್ಪಕ್ಕೆ ಬಂದಾಗ ನಿಮಗೆ ಗೊತ್ತಿದೆ,
ಕೊಪ್ಪದಲ್ಲಿ ನಾವು ಒಬ್ರು ನಾವೇನಾದ್ರು ಆರ್ತೋ ಆ ಡಾಕ್ಟರ್ ಬೇಕಾದ್ರೆ ನಾವು NR-ಪುರಕ್ಕೆ ಆಶ್ರಯಿಸಬೇಕಾಗತ್ತೆ. ಕೊಪ್ಪದಲ್ಲಿ ಇಲ್ವೇ ಇಲ್ಲ. ಅದೇ ನೀವು NR-ಪುರಕ್ಕೆ ಹೋದ್ರೆ ನಾವು ಸೀದಾ ಚೀಟಿ ಬರ್ಕೊಂಡು ಶಿವಮೊಗ್ಗಕ್ಕೆ ಹೋಗ್ಬೇಕಾಗಿದೆ. ಮೂಲ ಏನು? ಒಳ್ಳೆ ಶಿಕ್ಷಣ, ಒಳ್ಳೆಯ ವೈದ್ಯಕೀಯ ವ್ಯವಸ್ಥೆ, ಒಳ್ಳೆಯ ರಸ್ತೆಗಳು, ಒಳ್ಳೆಯ ಕುಡಿಯುವ ನೀರಿನ ವ್ಯವಸ್ಥೆ ಬೇಕು. ಇದು 4ಕ್ಕೂ ನಮ್ಮ ಅಭಿವೃದ್ಧಿ ಮರೀಚಿಕೆಯಾಗಿದೆ. ಶೃಂಗೇರಿ ಕ್ಷೇತ್ರದ ಶಾಸಕರು ಈ ಕೂಡಲೇ ಎಚ್ಚೆತ್ಕೊಳ್ಬೇಕು. ಎಚ್ಚೆತ್ಕೊಂಡು ನೀವು ಮತ್ತೇನಾಗಿದೆ, ಎಲ್ಲ ಕಾಂಟ್ರಾಕ್ಟು ನಮ್ಮವರಿಗೆ ಕೊಡಬೇಕು ಅಂತ ಇಲ್ಲ. ಯಾರು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡ್ತಾನೋ, ಯಾರು ಏನು ನೀವು ಮಾಡ್ತಿರುವಂಥ 40% ನನಗೆ ಗೊತ್ತಿಲ್ಲ ಅದು ಎಷ್ಟು ಪರ್ಸೆಂಟು ಏನು ಅಂತೇಳಿ. ಯಾಕಂದರೆ ನಾನೆಲ್ಲೂ ಸರ್ಕಾರದ ಕೆಲಸ ಅವತ್ತಿಂದ ಇವತ್ತೇ ಮಾಡಿಲ್ಲ. ನಾನು ಒಬ್ಬ ಒಳ್ಳೆಯ ಕಾಂಟ್ರಾಕ್ಟರ್, SS ಕನ್ಸ್ಟ್ರಕ್ಷನು ಒಳ್ಳೆ ಕಾಂಟ್ರಾಕ್ಟರ್. ನನ್ನ ಕೆಲಸ ನಾನು ಮಾಡ್ತೀನಿ ಬಿಟ್ಟು ಸರ್ಕಾರದಲ್ಲ. ಆದರೆ ಕಾಂಟ್ರಾಕ್ಟರ್ಗಳನ್ನ ಅಥವಾ ಏನು ಅಧಿಕಾರಿಗಳಲ್ಲಿ ಯಾವುದು ಅವ್ರ ಮುಖಾಂತರ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಕೆಲಸ ಕೇಳಿದ್ರೆ ಒಳ್ಳೆ ಕೆಲಸ ಆಗುತ್ತೆ. ಶೃಂಗೇರಿ ಕ್ಷೇತ್ರ ಸಂಪೂರ್ಣವಾಗಿ ಇವತ್ತು ಅಭಿವೃದ್ಧಿಗೆ ಮರೀಚಿಕೆ ಆಗಿದೆ. ಮತ್ತು ಸರ್ಕಾರದ ಯೋಜನೆಗಳೆಲ್ಲ ನಾನು ನಿಮ್ಮ ಹತ್ರ ಎಷ್ಟು ಸರಿ ಮಾತಾಡಿ ಏನು ಪ್ರಯೋಜನ ಇಲ್ಲ ಅಂತಿದೆ. ಯಾಕೆಂದರೆ ಯುವ ಸಮೂಹ ಇಲ್ಲಿಂದ ಪಲಾಯನ ಮಾಡಿ ಆಗಿದೆ. ಇಲ್ಲಿ ನಾನೊಂದು ಉದ್ಯಮ ಮಾಡಿ ಉದ್ಯೋಗ ಕೊಡ್ತೀನಿ ಅನ್ನುವಂಥದ್ದನ್ನ ಯುವ ಸಮೂಹ ಮರ್ತು ಬಿಟ್ಟಿದೆ. ಯಾಕಂದ್ರೆ ಇಲ್ಲಿ ಯಾರು ಅದ್ರ ಬಗ್ಗೆ ಅವೇರ್ನೆಸ್ ಮಾತಾಡದೇ ಇದ್ದು ಅಥವಾ ಮತ್ತೆ ನನ್ನ ಅಂದಾಜಿ ಅದು ತಲೆಗೆ ಹೋಗ್ತಿಲ್ಲ. PMKVY, PMFME, ಮುದ್ರಾ, ಸ್ಟ್ಯಾಂಡಪ್ ಇಂಡಿಯಾ, ಸ್ಟಾರ್ಟಪ್ ಇಂಡಿಯಾ ಇದೆಲ್ಲ ನಾವು ನನ್ನ ಅಂದಾಜಿ ಮೈಸೂರು, ಬೆಂಗಳೂರಿಗೆ ಕಟ್ಟಿಟ್ಟಿದ್ದೀರಿ. ಇಲ್ಲ, ಯುವಕರಿಗೆ ಏನು ಸಿಗ್ತಾ ಇಲ್ಲ, ಮತ್ತೆ ಏನು ಉದ್ಯೋಗ ಮಾಡ್ಲಿಕ್ಕೆ ಆಗಲ್ಲ. ಉದ್ಯೋಗನ ಮಾಡುವಂತ ವ್ಯವಸ್ಥೆನ ನಿರ್ಮಾಣ ಮಾಡಬೇಕಾಗಿರೋದು ಅಧಿಕಾರದಲ್ಲಿರುವಂತ ಏನು ಅಧಿಕಾರಸ್ಥರು. ಯಾರು ಅಧಿಕಾರ? ಸರ್ಕಾರ ಯಾರು? ಶಾಸಕರು. ಅದನ್ನು ನೀವು ಮಾಡಿಕೊಡ್ಬೇಕು, ಮಾಡಿ ಅಂತೇಳಿ ಒತ್ತಾಯ ಮಾಡ್ಲಿಕ್ಕೆ ಇಚ್ಛೆ ಪಡ್ತೇನೆ. ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ? ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ, ಸ್ಫೂರ್ತಿ.